ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಅಂದಂಗ ಇವತ್ತ ರಂಜಾನ್ ಹಬ್ಬ ಐತ್ರಪ್ಪ. ಮೊದಲು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯನವರಿಗೆ ಈದ್ ಮುಬಾರಕ್, ರಂಜಾನ್ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಬಿಡೋಣ. ಅಯ್ಯ, ಅವ್ರಿಗೆ ಯಾಕೆ ಅಷ್ಟ ವಿಶೇಷವಾಗಿ ವಿಶ್ ಮಾಡ್ಲಿಕ್ಕತ್ತೀರಿ ಅಂತ ನೀವು ಕೇಳಬಹುದು. ನಾ ಏನಾರ ಹೇಳೋದಕ್ಕಿಂತ ಮೊದಲು ಸಿಎಂ ಸಿದ್ದರಾಮಯ್ಯನವರ ಗೆಟಪ್ಪು, ಅವರ ಮಾತು ಒಂದು ಸಲ ಕೇಳಿಸ್ಕೊಂಡ್ಬಿಟ್ರಿ. ನಮಸ್ಕಾರ. ಇವತ್ತು ರಂಜಾನ್ ಹಬ್ಬ, ನಾವೆಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನುಕುಲಕ್ಕೆ ಮತ್ತು ದೇವರಿಗೆ. ನಾವೆಲ್ಲರೂ ಕೂಡ ಮಾನವರಾಗಿ ಬಾಳತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಭಾರತ ದೇಶ ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ, ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ಏಕತೆಯಿಂದ ಮಾಡತಕ್ಕಂಥ, ಒಟ್ಟಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ. ಅದು ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು. ಈ ಧರ್ಮಗಳೆಲ್ಲವೂ ಕೂಡ ಪ್ರೀತಿಯನ್ನ ಬೋಧಿಸ್ತವೆ ಹೊರತು ದ್ವೇಷವನ್ನ ಬೋಧಿಸೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೆ, ದೇಶದ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ಈದ್ ಮುಬಾರಕ್, ಈದ್ ಮುಬಾರಕ್. ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಬ್ಬದ ಶುಭಾಶಯಗಳು. ಇದೆಲ್ಲರಿಗೂ ನಮಸ್ಕಾರ. ವಾ ವಾ ವಾ, ನೋಡಿದ್ರೆ ಮಸ್ತ್ ಕರಿ ಟೋಪಿ ಹಾಕೊಂಡು ಹೆಗಲ ಮ್ಯಾಲ ಅವ್ರದೇ ಶೈಲಿನಾಗ ಶಾಲ್ ಹಾಕೊಂಡು ಮುಸ್ಲಿಂ ಸಮುದಾಯದವರ ಜೊತೆ ಕೂಡ್ಕೊಂಡು ಇಷ್ಟು ಖುಷಿಯಿಂದ ರಂಜಾನ್ ಹಬ್ಬ ಆಚರಣೆ ಮಾಡ್ಲಿಕ್ಕತ್ತಿದ್ದನ್ನ ನೋಡಿದ್ರ ನೀವ ಹೇಳ್ರಿ, ಇವ್ರು ಯಾವ ಮುಸ್ಲಿಮರಿಗಿಂತ ಏನೂ ಕಮ್ಮಿ ಇಲ್ಲ. ಮತ್ ಇವ್ರಿಗೆ ರಂಜಾನ್ ಶುಭಾಶಯ ತಿಳಿಸೋದ್ರಾಗ ಯಾವ ತಪ್ಪಿಲ್ಲ ಅಂತ ಅನ್ಕೋತೀನಿ. ಅಲ್ಲ, ಸಿಎಂ ನೋಡಿದ್ರ ಹಿಂಗ್ ಅಗ್ದಿ ಹಿಗ್ಗಿನಿಂದ ಮುಸ್ಲಿಂ ಸಮುದಾಯದವರ ಜೊತೆ ಕೂಡ್ಕೊಂಡು ರಂಜಾನ್ ಹಬ್ಬದ ಸಂಭ್ರಮದಾಗದಾರ. ಆದ್ರ DCM DKC ಸಾಹೇಬ್ರು ರಂಜಾನಕ್ಕ ಗಿಫ್ಟ್ ಕೊಡೋದನ್ನ ಬಿಟ್ಟು ಪಾಪ ಮುಸ್ಲಿಂ ಸಮುದಾಯದವರಿಗೆ ಹಬ್ಬದ ದಿನಾನೇ ಶಾಕ್ ಕೊಟ್ಟು ಬಿಡುದ. ಎಲ್ಲ ಸಭೆ ಮಾಡಿದೀವಿ, ಎಲ್ಲರ ಅಭಿಪ್ರಾಯ ಕೇಳಿದೀವಿ. ಈಗ ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಜನರಲ್ ಸೆಕ್ರೆಟರಿ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ. ಈಗ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ. ಸೊ ಲಿಸ್ಟ್ನ ಡೆಲ್ಲಿ ಕಳಿಸ್ಕೊಡ್ತೀವಿ, ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೀವಿ. ಎಲ್ಲರೂ ಕೂಡ ಒಮ್ಮತದಿಂದ ಯಾರೇ ಪಾರ್ಟಿ ಕೊಟ್ಟರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಕೂಡ ಅವರ ಇದಕ್ಕೋಸ್ಕರ ನಾನು ಹಾಕಿದ್ದೀನಿ, ಟೈಮು ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ಪಾರ್ಟಿ ಹೇಳಿದ್ರೆ ನಾನು ಬೇಕಾದ್ರೆ ವಿಡ್ರಾ ಮಾಡೋಕ್ಕೆ ರೆಡಿ ಇದ್ದೀನಿ, ಯಾವಾಗ ಹೇಳ್ತಾರೋ ವಿಡ್ರಾ ಮಾಡ್ತೀನಿ, ಪಾರ್ಟಿ ಹೇಳ್ದಂಗೆ ಕೆಲಸ ಮಾಡ್ತೀನಿ ಅಂತ ಮಲ್ಲಿಕಾರ್ಜುನ ಹೇಳಿದ್ದಾರೆ. ಮತ್ತು ಬೇರೆ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಮೈನಾರಿಟಿ ಲೀಡರ್ಸ್ ಕೂಡ ಅವರು ಎಲ್ಲ ಪಾರ್ಟಿಗೋಸ್ಕರ ನಾವೆಲ್ಲ ಒಗ್ಗಟ್ಟಿನಿಂದ ಪಾರ್ಟಿ ಏನು ಕೇಳ್ತೀವಿ ಅಂತ ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಪಾರ್ಟಿ ನಮಗೆ ಭಾಳ ಮುಖ್ಯ ಅಂತ. ಸೊ ಒಮ್ಮತ
ಮೂಡಿದೆ. ನಮ್ಮ ಅಭಿಪ್ರಾಯನ ತಿಳಿಸ್ತೀವಿ. ಯಾವತ್ತು ಸರ್? ನಾಳೆ ನಾಳಿದ್ರಲ್ಲ ಅನೌನ್ಸ್ ಆಗ್ಬೋದಾ? ಖಂಡಿತ ಇವತ್ತೇ ತೀರ್ಮಾನ ಮಾಡ್ಬಿಟ್ಟು ಡೆಲ್ಲಿ ಕಳಿಸ್ತೀವಿ. ಅಲ್ಲಿ ಸಿ ಕೂತ್ಕೋಬೇಕು. ಅವ್ರು ಕೂತ್ಕೊಂಡು ನಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ನೋಡ್ರಪ್ಪ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಗದ್ಲ ಇಷ್ಟೆಲ್ಲಾ ಗದ್ಲಿ ಎದ್ದಿದ್ರು ಸಹಿತ ಕಡಿಕ DCM DK ಶಿವಕುಮಾರ್ ಅವರು ಘೋಷಣೆ ಮಾಡೇ ಬಿಟ್ರು. ಒಳ್ಳೆ ದಿನ ಐತಿ, ಒಳ್ಳೆ ಟೈಮ್ ಅದ ಅಂತ ಅದಕ್ಕ ಸಮರ್ಥ ಶಾಮನವರು ನಾಮಪತ್ರ ಸಲ್ಲಿಸ್ಬಿಟ್ಟಾರಂತ. ಅದು ಇದು ಸದ್ಯಕ್ಕಷ್ಟೇ, ಮತ್ತು ಮುಂದೆ ಪಕ್ಷದ ನಿರ್ಧಾರ ಏನೇ ಇದ್ರು ಅದರ ತಕ್ಕಂಗ್ ನಡ್ಕೋತೀವಿ ಅಂತ ಮಂತ್ರಿಗಳಾದಂಥ SS ಮಲ್ಲಿಕಾರ್ಜುನ್ ಅವರು ಹೇಳ್ಯಾರಂತ. ಇಲ್ಲಿ ನನಗ್ ಡೌಟು, ಒಳ್ಳೆ ದಿನ ಒಳ್ಳೆ ಟೈಮ್ ಯಾವುದು? ಪಾಪ ನೋಡ್ರಿ, ರಂಜಾನ್ ಹಬ್ಬದ ದಿನಾನೇ ಮುಸ್ಲಿಂ ಸಮುದಾಯದವರಿಗೆಲ್ಲ ಇಷ್ಟ ನಿರಾಸೆ ಮಾಡ್ಯಾರ. ಹೆಂಗಂತೀನಿ, ಮೊದ್ಲೇ ಅವರು ಸಿಕ್ಕಾಪಟ್ಟೆ ಸಿಟ್ಟನ್ಯಾಗದಾರ. ಬರೇ ಓಟ್ ಹಾಕ್ಲಿಕ್ ಅಷ್ಟೇ ನಮ್ಮನ್ನ ಬಳಸ್ಕೊಂಡ್ರೆ ಹೆಂಗ ಅಂತ ಕೇಳ್ಲಿಕತ್ತಾರ. ನಮಗೂ ಟಿಕೆಟ್ ಕೊಟ್ಟು ಗೆಲ್ಲಸ್ರಿ ಅಂತ ಓಪನ್ ಆಗೇ ಹೇಳಲಿಕತ್ತಾರ. ಅಂತಾದ್ರಾಗ ಟಿಕೆಟ್ ಕೈ ತಪ್ಪದ್ರ ಸುಮ್ಮನಿರ್ತಾರೇನ್ ಹೇಳ್ರಿ? ಮುಸ್ಲಿಮರು ಇರುವುದಕ್ಕೆ ಕಾಂಗ್ರೆಸ್ ಇರುವುದು. ಕಾಂಗ್ರೆಸ್ ಯಾರಪ್ಪಂದು ಅಲ್ಲ. ಅದಕ್ಕೆ ಅಲ್ಲೇನ್ರಿ ಕಾಂಗ್ರೆಸ್ ಪಕ್ಷದ ನಾಯಕರು ಧರಾಸಲ ಹೇಳುದು ಎಷ್ಟು ಎಮೋಷನಲ್ ಆಗಿ ಹೇಳ್ತಾರ. ಅವರೆಲ್ಲ ನಮ್ ಬ್ರದರ್ಸ್ ಅಂತ ಹೇಳಿ. ನೋಡ್ರಪ್ಪ, ಬರೇ ಕರಿ ಟೊಪ್ಪಿಗೆ ಹಾಕೊಂಡು ಅವ್ರ ಜೊತೆ ಹಬ್ಬ ಮಾಡಿದ್ರ ಸಾಕೇನ್ ಹೇಳ್ರಿ? ಅದೇ ಗಿಫ್ಟ್ ಅಂತಂದ್ರ ಸುಮ್ನೆ ಬಿಡ್ತಾರ ಅವರು? ಅದಕ್ಕೆ ಸೀದಾ ಹೇಳಿಕತ್ತಾರ, ಮುಸ್ಲಿಮರು ಇದ್ದಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಐತಿ ಅಂತ ಹೇಳಿ. ನೋಡ್ರಿ, ನಾ ಎಷ್ಟೊತ್ತಾಯ್ತು ಅವಾಗಿನಿಂದ ಅವ್ರ ಬಗ್ಗೆ ಎಷ್ಟು ಕಾಳಜಿಯಿಂದ ಮಾತಾಡ್ಲಿಕತ್ತೀನಿ. ರಂಜಾನ್ ಹಬ್ಬದ ದಿನಾನೇ ಅವ್ರಿಗೆ ಹಿಂಗೆಲ್ಲ ನಿರಾಸೆ ಆಗಬಾರ್ದಿತ್ತು ಅಂತ ಕನಿಕರ ತೋರಿಸ್ಲಿಕತ್ತೀನಿ. ಆದ್ರ ಅವ್ರಿಗೆ ಮಾತ್ರ ಈ ಹಿಂದೂಗಳ ಹಬ್ಬಗಳನ್ನ ಕಂಡ್ರ ಯಾಕಿಷ್ಟು ಸಿಟ್ಟು ಅಂತಾನೆ ಗೊತ್ತಾಗೋದಿಲ್ಲ ನನಗ. ರಥೋತ್ಸವ, ಮೆರವಣಿಗೆ ಇದನ್ನೆಲ್ಲ ನೋಡಿದ್ರೆ ಇವ್ರಿಗೆ ಯಾಕಿಷ್ಟು ಹೊಟ್ಟೆ ಉರಿತೈತಿ, ಯಾಕೆ ಎಲ್ಲದಕ್ಕೂ ಅಡ್ಡಗಾಲ್ ಹಾಕ್ತಾರ ಅನ್ನೋದು ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ ನೋಡ್ರಪ್ಪ. ಗದಗ ಜಿಲ್ಲೆ ಮಲ್ಲಸಂದ್ರ ಗ್ರಾಮದಾಗ ಬಸವೇಶ್ವರ ಜಾತ್ರೆ ರಥೋತ್ಸವ ನಡಿಲಿಕತ್ತಿತ್ತಂತ. ರಥೋತ್ಸವದ ಟೈಮ್ನ್ಯಾಗ ಕಾರ ಅಡ್ಡ ತಂದು ನಿಂದರ್ಸಿ ಕಿರಿಕಿರಿ ಮಾಡ್ಯಾರ. ದಾರಿ ಬಿಡ್ರಿ ಅಂತ ಕೇಳಿದ್ದಕ್ಕ ಹೊಡಿಲಿಕ್ಕೆ ಹೋಗ್ಯಾರ ಸಲೀಂ ಗ್ಯಾಂಗ್ ಅಂತ ಹೇಳಿ. ನೋಡ್ರಿ, ಅಲ್ಲ, ಕಾರನ್ನ ಸರಿಸ್ಲಿಕ್ಕೂ ನಿರಾಕರಿಸಿ ಈ ಕಡೆ ಹಿಂಗ ಹಿಂದೂಗಳ ರಥೋತ್ಸವ ಮಾಡ್ಲಿಕ್ಕೂ ಅಡ್ಡ ಬಂದು ಯಾಕೆ ಹಿಂಗ್ ಮಾಡ್ತಾರ ಅನ್ನೋದೇ ತಿಳಿದಿಲ್ಲ ನೋಡ್ರಿ. ಇನ್ನು ಧುರಂಧರ್ 2 ಸಿನಿಮಾ ಜೋರ್ ಸದ್ದು ಮಾಡ್ಲಿಕ್ಕತ್ತದ. ಆದ್ರ ಅದಕ್ಕಿಂತ ಹೆಚ್ಚು ಸದ್ದು ಮಾಡ್ಲಿಕ್ಕತ್ತಿದ್ದು ಹೇಮಂತ್ ಬಿಸ್ವಾ ಶರ್ಮಾ. ಅವರು ಬೀಸಿದಂತಹ ಒಂದು ಬಾಣಕ್ಕೆ ಕಾಂಗ್ರೆಸ್ನವರು ಶರ್ಮದಿಂದ ನಾಚಿಕೆಯಿಂದ ನೀರಾಗಿ ಬಿಡಬೇಕು. धुरंधर मूवी को लेकर कांग्रेस वाले कह रहे हैं कि ये आरएसएस बीजेपी का एजेंडा है, लेकिन आप देखिए कितना लोग देखने जा रहे हैं. मतलब आज दुनिया में लोग बीजेपी आरएसएस से ज्यादा हो गया. वोट में हार ही गया ना. धुरंधर का कितना सेल हो रहा है, धमाका लोग देखने जा रहे हैं. दैट मीन्स जो धुरंधर देखने जा रहे हैं वो लोग बीजेपी को वोट डालने वाला है. अच्छा है मेरे लिए. चुनाव कैंपेन के पहले धुरंधर से मोटिवेटेड होंगे? मैं तो देखा नहीं हूँ, इसलिए मैंने धुरंधर 1 भी नहीं देखा हूँ. और मैं बहुत ज्यादा फिल्म नहीं होने से मैं देखना नहीं जाता हूँ. फिल्म देखना मेरा बहुत ज्यादा शौक नहीं है. लेकिन जब लोग बात कर रहे हैं ये बीजेपी का मूवी है, तो मैंने सोचा हाउसफुल है कि नहीं. लोगों ने बोला हाउसफुल है, मतलब बीजेपी जीतने वाला है. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರನ್ನ ಮೀಡಿಯಾದವರು ಕೇಳ್ತಾರ. ಧುರಂಧರ್ ಸಿನಿಮಾ ಬಿಜೆಪಿ ಮತ್ತ RSS ನವರ ಅಜೆಂಡಾ ಅಂತ ಕಾಂಗ್ರೆಸ್ನವ್ರು ಹೇಳಲಿಕತ್ತಾರ, ಇದಕ್ ನೀವೇನಂತೀರಿ ಅಂತ ಕೇಳ್ತಾರ. ಅದಕ್ಕ ಕಾಂಗ್ರೆಸ್ನವರು ಮಾತೇ ಖರೆ ಅನ್ನೋದಾದ್ರ ನೀವೇ ನೋಡ್ರಿಲ್ಲ, ಧುರಂಧರ್ ಸಿನಿಮಾ ನೋಡ್ಲಿಕ್ಕ ಎಷ್ಟು ಮಂದಿ ಬರ್ಲಿಕತ್ತಾರ ಅಂತ ಹೇಳಿ. ನಾ ಇನ್ನ ಸಿನಿಮಾ ನೋಡಿಲ್ಲ, ಆದ್ರ ಅದು ಬಿಜೆಪಿ ಅವ್ರದೇ ಸಿನಿಮಾ ಅಂತ ಮಾತಾಡ್ಲಿಕತ್ತಿದ್ರಲ್ಲ, ಹಿಂಗಾಗ ಅದ್ರ ಬಗ್ಗೆ ಸುಮ್ನೆ ತಿಳ್ಕೊಂಡ್ಯಾ. ಸಿನಿಮಾ ಎಷ್ಟು ಹೌಸ್ಫುಲ್ ಆಗೈತ್ ನೋಡ್ರಿ, ಸಿಕ್ಕಾಪಟ್ಟೆ ಮಂದಿ ನೋಡ್ಲಿಕತ್ತಾರ. ಹಂಗಂದ್ರ ಕಾಂಗ್ರೆಸ್ ಮಾತೇ ಖರೆ ಅನ್ನೋದಾಯ್ತು ಅಂತಂದ್ರ ಧುರಂಧರ್ ಸಿನಿಮಾ ನೋಡ್ದವ್ರೆಲ್ಲ ಬಿಜೆಪಿಗೆ ಓಟ್ ಹಾಕ್ತಾರಂತ ಆಯ್ತಲ್ಲ ಅರ್ಥ. ಹಂಗಾದ್ರ ಗೆಲ್ಲುದು ನಾವೇ ಅಂತ ಹೇಳಿ ಪಂಚ್ ಕೊಟ್ಬಿಟ್ರು. ಈ ಪಂಚ್ನಿಂದ ಸುಧಾರಿಸ್ಕೊಳ್ಳಕ್ ಇನ್ನ ಎಷ್ಟು ಟೈಮ್ ಬೇಕೋ ಗೊತ್ತಿಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.